ಅಕ್ಕ ದೂರ ದೂರದಿಂದ ತಾವು ಬಂದಿದ್ದೀರಿ. ನಾನು ತಮಗೆ ಅನಂತ ಧನ್ಯವಾದಗಳನ್ನು ಬಯಸ್ತೀನಿ. ಆಮೇಲೆ ವಿಶೇಷವಾಗಿ 2 ವರ್ಷ ನಮ್ಮ ಸರ್ಕಾರ ಅಂದ್ರೆ ಕಾಂಗ್ರೆಸ್ ಸರ್ಕಾರ ನಮ್ಮ ರಾಜ್ಯದಲ್ಲಿ ಇದು ನಮ್ಮ ಮಹಿಳೆಯರ ನಿಮ್ಮ ಪಾತ್ರ ಇದರಲ್ಲಿದೆ. ಕಾರ್ಯಕರ್ತರಾಗಿ ನೀವು ನಿಮ್ಮ ಶ್ರಮ, ನಿಮ್ಮ ತ್ಯಾಗ, ನಿಮ್ಮ ಬಲಿದಾನ ಬಹಳ ಇದೆ. ನಾನು ವೈಯಕ್ತಿಕವಾಗಿ ಮತ್ತೆ ಪಕ್ಷದ ಪರವಾಗಿ ತಮಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಬಯಸ್ತೀನಿ. ನಾನು ಹೆಚ್ಚು ಮಾತಾಡ್ಲಿಕ್ಕೆ ನಾನು ಹೋಗಲ್ಲ. ಈಗ ತಮಗೆಲ್ರಿಗೂ ಗೊತ್ತಿದೆ, ಈಗ ಎಲ್ಲ ನಮ್ಮ ಜಿಲ್ಲಾಧ್ಯಕ್ಷರು ಸಹ ಮಾತಾಡಿದ್ರು, ಎಲ್ಲ ಮುಖಂಡರು ಸಹ ಮಾಡಿದ್ರು. ಈಗ 2 ವರ್ಷದಿಂದ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದಿದೆ. ಬಸ್ಸಲ್ಲಿ ಯಾರ್ಯಾರು ಫ್ರೀಯಾಗಿ ಓಡಾಡಿದ್ದೀರಿ ಕೈಯಲ್ಲಿ? ಎಸ್, ಸೂಪರ್. ಎಲ್ಲಿಗೆ ಹೋಗಿದ್ದೀರಿ ತಾವು ಬಸ್ಸಲ್ಲಿ? ದೇವಸ್ಥಾನ, ಆಮೇಲೆ ಧರ್ಮಸ್ಥಳ, ಶೃಂಗೇರಿ, ಶ್ರೀಶೈಲಂ. ಓ ಸೂಪರ್ ಸೂಪರ್ ಸೂಪರ್, ಬಹಳ ಬಹಳ ಸಂತೋಷ ಆಯ್ತು. ಆಮೇಲೆ ಎಲ್ಲೋದ್ರಿ? ಆಮೇಲೆ ಕೆಲ್ಸಕ್ಕೆ ಹೋಗ್ರಿ, ಮನೆಗೆ, ತವ್ರ ಮನೆಗೆ. ಇದೆಲ್ಲ ಒಳ್ಳೇದಾಗ್ತಿದ್ಯಾ? ಯೂಸ್ ಆಗ್ತಿದ್ಯಾ? ಯಾಕೆ ಮಾಡಿರೋದು ಅಂದ್ರೆ ನಮ್ಮ ಕರ್ನಾಟಕದ ಮಹಿಳೆಯರು ಸ್ವಾಭಿಮಾನದಿಂದ ಓಡಾಡಬೇಕು. ಕೆಲ್ಸಕ್ಕಾಗಿರ್ಲಿ, ತವ್ರ ಮನೆಗಾಗಿರ್ಲಿ, ದೇವಸ್ಥಾನ ದರ್ಗಾ ಇರಲಿ, ಅವರು ಯಾರ ಮುಂದೆನೂ ಕೈ ಚಾಚಬಾರ್ದು. ಸ್ವಾಭಿಮಾನದಿಂದ ಅವರು ಬದುಕಬೇಕು ಅಂತ ನಮ್ಮ ಕಾಂಗ್ರೆಸ್ ಸರ್ಕಾರ ಇದು ಮಾಡಿರೋದು. ಯಾಕಂದ್ರೆ ನಮ್ಮ ದೇಶದ ಶಕ್ತಿ ಮಹಿಳೆಯರ ಶಕ್ತಿ ಅಂತ. ಅದೊಂದೇ ಅಲ್ಲ, ಈಗ 2,000 ರೂಪಾಯಿ ಯಾರ್ಯಾರಿಗೆ ಬಂದಿದೆ ಕೈಯಲ್ಲಿ? ಓ ಸೂಪರ್. ಏನಕ್ಕೆ ಯೂಸ್ ಮಾಡ್ಕೊಂಡಿದ್ದೀರಿ? ಮನೆಗೆ ಖರ್ಚಿಗೆ, ರೇಷನ್ಗೆ. ಆಮೇಲೆ ಅಕ್ಕನಿಗೆ ಹೇಳಿ. ಗ್ಯಾಸ್ ಬೆಲೆ ಎಷ್ಟಕ್ಕ? ಗ್ಯಾಸ್ ಬೆಲೆ 1,000 ರೂಪಾಯಿ ದಾಟಿದೆ. ಈಗ ಮೊನ್ನೆ 50 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಪೆಟ್ರೋಲ್ ಡೀಸೆಲ್ ಬೆಲೆ ಇನ್ನೂ 2 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಅದಕ್ಕೆ ನಾವು ಇಡೀ ರಾಜ್ಯದಲ್ಲಿ ನಾವು ಪ್ರತಿಭಟನೆ ಪ್ರಾರಂಭ ಮಾಡಿದೀವಿ. ಮಹಿಳಾ ಆಕ್ರೋಶ ಒಂದು ಪ್ರತಿಭಟನೆ ಕೇಂದ್ರ ಸರ್ಕಾರದ ವಿರುದ್ಧ. ಯಾಕಂದ್ರೆ ನಾವು UPA ಸರ್ಕಾರ ಇದ್ದಾಗ ನಾವು ಎಲ್ರಿಗೂ ನೆನಪಿರ್ಬೋದು, 400 ರೂಪಾಯಿ 450 ಇತ್ತು ಗ್ಯಾಸ್. ಈಗ 1,000 ರೂಪಾಯಿ. ಉಜ್ವಲ ಅಂತ ಹೇಳ್ತಾರೆ, ಅವ್ರಿಗೂ 50 ರೂಪಾಯಿ ಜಾಸ್ತಿ ಮಾಡೋದು. ಯಾರಿಗೂ ಒಳ್ಳೇದಾಗ್ತಿಲ್ಲ. ಅಚ್ಚೇನಿಲ್ಲ ಅಂತ ಹೇಳಿದ್ರು, ಆದ್ರೆ ಅದಾನಿ ಅಂಬಾನಿ ಅವರು ಬಿಟ್ಟು ಬೇರೆ ಯಾರಿಗೂ ಒಳ್ಳೇದಾಗ್ತಿಲ್ಲ. ಆಮೇಲೆ ಬಾಯಿ ತೆಗೆದ್ರೆ ಬರೀ ದೇಶನ ಜಾತಿ ಧರ್ಮದ ಹೆಸರಾಗಿ ವಿಭಜನೆ ಮಾಡೋದು. ಈಗ ನನಗೀಗ ಗಾಯ ಆಗುತ್ತೆ ಅನ್ಕೊಳ್ಳಿ, ನನ್ನ ರಕ್ತ ಯಾವ ಕಲರ್ ಇರುತ್ತೆ? ಕೆಂಪು ಅಲ್ವಾ? ಇವ್ರ ರಕ್ತ, ಯಾಸ್ಮಿನ ರಕ್ತ ಏನ್ ಕಲರ್ ಇರುತ್ತೆ ಅಲ್ವಾ? ನಮಗೆ ಮನುಷ್ಯತ್ವ ಮುಖ್ಯ. ಅದಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷ ಪ್ರತಿಯೊಬ್ಬ ಜಾತಿ, ಪ್ರತಿಯೊಬ್ಬ ಧರ್ಮ, ಪ್ರತಿಯೊಬ್ಬ ವರ್ಗದವರಿಗೆ ಒಳ್ಳೇದ್ ಮಾಡಬೇಕು ಅಂತ ಇದೆಲ್ಲ ಯೋಜನೆಗಳು, ಎಲ್ಲ ಕಾರ್ಯಕ್ರಮಗಳು ಮಾಡ್ತಿದ್ದಾರೆ. ನನಗಿವತ್ತು ಬಹಳ ಸಂತೋಷ ಆಗ್ತಾ ಇದೆ. ಎಲ್ಲ ನಮ್ಮ ಹಿರಿಯರಾಗಿರ್ಲಿ, ನಮ್ಮ ಬ್ಲಾಕ್ ಅಧ್ಯಕ್ಷರಾಗಿರ್ಲಿ, ಎಲ್ಲ ತಾವಿವತ್ತು ಬಂದಿದ್ದೀರಿ. ನಾನು ತಮಗೆ ಒಂದು ಮನವಿ ಮಾಡ್ತೀನಿ. ಮಾಡ್ಬೋದ? ನೀವು ಒಬ್ಬರನ್ನ ನೋಡ್ಕೋಬೇಕು. ಹೇಳ್ಬೋದ ಯಾರನ್ನ ಅಂತ? ಹೇಳ. ನಿಮ್ ಕುರ್ಚಿಯಲ್ಲಿ ಕುತ್ಕೊಂಡಿದಾರಲ್ಲ ಅವ್ರನ್ನ ನೀವು ನಿಮ್ಮನ್ನ ದಯವಿಟ್ಟು ನೋಡ್ಕೊಳ್ಳಿ. ನಿಮ್ಮ ಆರೋಗ್ಯನ ನೋಡ್ಕೋತೀರಾ? ಯಾಕಂದ್ರೆ ಮಹಿಳೆಯರು ಮನೆ, ಮಕ್ಕಳು, ಗಂಡ, ಅತ್ತೆ, ಮಾವ, ಮೊಮ್ಮಕ್ಕಳು, ಆಮೇಲೆ ನಿಮ್ಮನ್ನ ನೀವು ನೋಡ್ಕೊಳ್ಳಲ್ಲ. ನಿಮ್ಮ ಆರೋಗ್ಯನ ದಯವಿಟ್ಟು ನೋಡ್ಕೊಳ್ಳಿ. ಆಮೇಲೆ ಯಾಕಂದ್ರೆ ನಮ್ಮ ಆರೋಗ್ಯ ಮುಖ್ಯ. ನಮ್ಮ ತರ ಶಾಸಕ
ಯಾವುದರಿಂದಾದ್ರೆ ನಮ್ಮ ವಿದ್ಯಾಭ್ಯಾಸ ಇಲ್ಲ. ವಿಶೇಷವಾಗಿ ನಾನು ಇವತ್ತು ಎಲ್ರಿಗೂ ಇನ್ನೊಂದು ಮನವಿ ಮಾಡ್ತೀನಿ. ಯಾಕಂದ್ರೆ ತಮಗೆ ಒಂದು 100 ಜನ ಗೊತ್ತಿರ್ಬೋದು, 50 ಜನ ಗೊತ್ತಿರ್ಬೋದು, ಎಲ್ರಿಗೂ ಹೇಳಿ ಈ ರೀತಿ ನೋಡಿ ಕಾಂಗ್ರೆಸ್ ಪಕ್ಷ ಬಂದ್ಮೇಲೆ ನಮಗೆ ಒಳ್ಳೇದಾಗ್ತಿದೆ, ಮುಂದೆ ಸಹ ನಾನು ಕಾಂಗ್ರೆಸ್ ಪಕ್ಷ ಕೈ ಹಿಡಿಬೇಕು ಅಂತ. ಯಾಕಂದ್ರೆ ಈ ಇಡೀ ದೇಶದಲ್ಲಿ 11 ವರ್ಷದಿಂದ ಬಿಜೆಪಿ NDA ಸರ್ಕಾರ ಬಂದಿದೆ. ಯಾರಿಗಾದ್ರೂ ಒಳ್ಳೇದಾಗಿದೆಯಾ? ಇಲ್ಲ. ಬರೀ ಬೆಲೆ ಏರಿಕೆ, ಬರೀ ವಿಭಜನೆ. ಹಾಗಾಗಿ ದಯವಿಟ್ಟು ನಮ್ಮ ಕಾರ್ಯಕರ್ತರಿಗೆ ಹೆಚ್ಚು ಜವಾಬ್ದಾರಿ ಇದೆ. ನೀವು ಎಲ್ಲಿಗೆ ಹೋಗ್ತಿರೋ, ನಿಮ್ಮ ಸ್ನೇಹಿತರಿರ್ಬೋದು, ನಿಮ್ಮ ನೆಂಟರಿರ್ಬೋದು, ನೀವು ಸಾಮಾಜಿಕ ಜಾಲತಾಣದಲ್ಲಿ ಇರ್ಬೋದು, ಫೇಸ್ಬುಕ್ ಇರ್ಬೋದು, ವಾಟ್ಸಪ್ ಇರ್ಬೋದು, ನಮ್ಮ ಸರ್ಕಾರದ ಕೆಲಸಗಳನ್ನ ದಯವಿಟ್ಟು ಶೇರ್ ಮಾಡಿ, ಆಮೇಲೆ ದಯವಿಟ್ಟು ಉಪಯೋಗಿಸ್ಕೊಳ್ಳಿ. ಯಾಕಂದ್ರೆ ಎಲ್ಲ ಆನ್ಲೈನ್ ಇರುತ್ತೆ. ಸ್ಕೀಮ್ಸ್ ಇರ್ಬೋದು, ಈ ಗ್ಯಾರಂಟೀಸ್ ಬಿಟ್ಟು ಸಹ ಬೇರೆ ಬೇರೆ ಸ್ಕೀಮ್ಸ್ ಇರುತ್ತೆ. ದಯವಿಟ್ಟು ತಿಳ್ಕೊಳ್ಳಿ, ಉಪಯೋಗಿಸ್ಕೊಳ್ಳಿ. ನಿಮಗೆ ಪರಿಚಯದವರೆಗೂ ದಯವಿಟ್ಟು ಹೇಳಿ ಇದನ್ನ ದಯವಿಟ್ಟು ಉಪಯೋಗಿಸ್ಕೊಳ್ಳಿ ಅಂತ. ಈಗ ನಾನು ಒಂದು ಜಸ್ಟ್ ಫೋನ್ ಮಾಡಿ ಕರೆ ಮಾಡಿದೆ ನಮ್ಮ ಅನಿಲ್ ಅಣ್ಣಗೆ, ಮತ್ತೆ ಅಧ್ಯಕ್ಷರಿಗೆ, ಮತ್ತೆ ನಮ್ಮ ಧೃತಿ ಅವರಿಗೆ. ಇಷ್ಟು ಜನ ನೀವು ತಾವೆಲ್ಲರೂ ಸಹ ಜಸ್ಟ್ 2 ದಿವಸದಲ್ಲಿ ತಾವೆಲ್ಲರೂ ಸೇರಿದ್ದೀರಿ. ಮತ್ತೊಮ್ಮೆ ನೆಕ್ಸ್ಟ್ ಈಗ ಮುಂದಿನ ತಿಂಗಳಾಗಿರ್ಲಿ, ನೆಕ್ಸ್ಟ್ 2 ತಿಂಗಳಾದ್ಮೇಲೆ ಇರಲಿ, ನೆಕ್ಸ್ಟ್ ಏನ್ ಕಾರ್ಯಕ್ರಮ ಮಾಡೋಣ ಅಂತ ದಯವಿಟ್ಟು ಹೇಳ್ಕೊಂಡು ಹೆಲ್ತ್ ಕ್ಯಾಂಪ್ ಎಲ್ರಿಗೂ ಮಾಡ್ಬೋದು ಮಹಿಳೆಯರಿಗೆ. ಆಮೇಲೆ ತಾವು ಹೇಳಿದಾಗೆ ಖಂಡಿತ ಮಹಿಳೆಯರಿಗೂ ಸಹ ಪ್ರತಿಯೊಂದು ಕಮಿಟಿಯಲ್ಲೂ ಹಾಕಬೇಕು ಅಂತ ನಮ್ಮ ಅಧ್ಯಕ್ಷರಿಗೆ ಗಮನಕ್ಕೆ ನಾನು ತರ್ತೀನಿ. ಅದು ನನ್ನ ಜವಾಬ್ದಾರಿ. ನಾನು ನಿಮ್ಮ ತಂಗಿ, ನಿಮ್ಮ ಮಗಳು, ನಿಮ್ಮ ಅಕ್ಕನ ತರ ನಾನು ಕೆಲಸ ಮಾಡ್ತೀನಿ. ನೆಕ್ಸ್ಟ್ ನೀವು ಹೇಳಿ ಈಗ ಅರ್ಜೆಂಟ್ ಅಲ್ಲಿ ಒಂದು ಸಭೆ ಬಹಳ ಚೆನ್ನಾಗಿ ತಾವು ಕರೆದಿದ್ದೀರಿ. ನೆಕ್ಸ್ಟ್ ನಾನು ಯಾವಾಗ ಬರೋಣ ಸ್ವಲ್ಪ ಪ್ಲಾನ್ ಮಾಡಿ ಕಾರ್ಯಕ್ರಮಗಳು ಅಟ್ಲೀಸ್ಟ್ ಒಂದು 2 ತಿಂಗಳಿಗೊಂದ್ಸತಿ ಈ ರೀತಿ ಭೇಟಿ ಮಾಡ್ತಿರೋಣ. ಯಾಕಂದ್ರೆ ಹಿರಿಯರು ತಮ್ಮೆಲ್ಲರ ಆಶೀರ್ವಾದ ಬೇಕು. ಅಕ್ಕ ನಾನು ನಿಮ್ಮ ಜೊತೆ ಇದ್ದೀನಿ ಅಂತ ಹೇಳಕ್ ಬಯಸ್ತೀನಿ. ಸೊ ಯಾಕಂದ್ರೆ ಮಹಿಳಾ ಕಾಂಗ್ರೆಸ್ಗೆ ನಿಮ್ಮಂತವರು ಆಶೀರ್ವಾದ ಬೇಕು. ಇದು ಸರ್ಕಾರದ ಕಡೆಯಿಂದ ಇರ್ಲಿ, ಅದ್ರ ಜೊತೆ ಸಹ ಇರ್ತೀನಿ. ಯಾಕಂದ್ರೆ ನಿಮ್ ತರ ಹೋರಾಟಗಾರರ ಆಶೀರ್ವಾದ ಇರಬೇಕು. ನಾನು ನಿಮಗೆ ಗೊತ್ತಿದೆ, ಪುರುಷ ಪ್ರಧಾನ ಸಮಾಜ. ನಮ್ಮ ಇಡೀ ಪ್ರತಿಯೊಂದು ರಾಜ್ಯದಲ್ಲೂ ಸಹ ನಾವೆಷ್ಟು ಮಹಿಳೆಯರು ಇರೋದಂದ್ರೆ 4%, 5% ಅಷ್ಟೇ. ಪಾರ್ಲಿಮೆಂಟ್ ಅಲ್ಲೂ ನಾವು ಎಷ್ಟಿರೋದು ಅಂದ್ರೆ 12%. ನಾನು ಕುಸುಮ ಕಾಲ ಇದ್ದಾಗ ನಾವು 15 ಜನ ಇದ್ದಿದ್ದು ಮಹಿಳೆಯರು 224 ಕ್ಷೇತ್ರಗಳಲ್ಲಿ. ನಮಗೆ ಸಿಗಬೇಕಾಗಿರುವಂತಹ ಸ್ಥಾನಮಾನ, ಅವಕಾಶಗಳು, ಗೌರವ ಸಿಗಲೇಬೇಕು. ಆ ಹೋರಾಟ ಸಹ ನಾವು ಮಾಡ್ತಾ ಇದ್ದೀವಿ. 33%, 30 ವರ್ಷ ಆದ್ಮೇಲೆ ಈಗ ಪಾಸ್ ಮಾಡಿದ್ದಾರೆ ಬಿಜೆಪಿ ಅವರು. ಎಲೆಕ್ಷನ್ ನಾಳೆ ಇದೆ ಅಂದ್ರೆ ಈಗ ಪಾಸ್ ಮಾಡಿದ್ದಾರೆ. ಅದನ್ನ ಇನ್ನೂ ಯಾವ ಜಾರಿ ತರ್ತಾನೋ ಗೊತ್ತಿಲ್ಲ. ಅದು ಬಂದಿದ್ರೆ ನೀವೆಲ್ಲ ಯಾವಾಗಲೂ ಶಾಸಕ ಆಗ್ಬಿಟ್ಟಿದ್ದೀವಿ. ಚೇಂಜ್ ಆಗಬೇಕು. ಪ್ರತಿ 5 ವರ್ಷಕ್ಕೊಮ್ಮೆ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಯಾವ ರೀತಿ ಇರ್ತಾವಲ್ಲ ಅಸೆಂಬ್ಲಿನೂ ಕೂಡ ಹಣ ಹಾಕ್ಬೇಕಂತ ಈಗ ಕೇಸ್ ನಡೀತಾ ಇದೆ. ಅದ್ರ ಜೊತೆ ನಾನು ಇದೀನಕ್ಕ, ಮಹಿಳೆಯರಿಗೆ ನೋಡಿ ನಾವು 50% ಇದೀವಿ. ನಾವು ರಾಜ್ಯದಲ್ಲಿ 3.5 ಕೋಟಿ ಇದೀವಿ. 3.5 ಕೋಟಿ ಮಹಿಳೆ ನಾವಿದೀವಿ. 3.5 ಕೋಟಿ ಪುರುಷರ ಯಾರು ನೋಡ್ಕೊಳ್ಳೋದು? ನಾವೇ. ಯಾಕಂದ್ರೆ ನೀವು ಒಂದ್ ದಿವಸ ನಿಮಗೆ ನೆಗಡಿ, ಕೆಮ್ಮು, ಜ್ವರ ಇದೆ, ಮಳೆ ಬಿಟ್ಟಿದೀನಿ ಅಂದ್ರೆ ನಾನು ನಡೆಯುತ್ತಾ ಮನೆಯಲ್ಲಿ ಇಲ್ಲ. ಅದಕ್ಕೆ ನಮಗೆ ಸಿಗ್ಬೇಕಾಗಿರುವಂತ ಅವಕಾಶಗಳು ಸಿಗಲೇಬೇಕು. ಆ ಹೋರಾಟ ಮಾಡೋಣ ಅಂತ ನಾನು ಸಹ ಮಾಡ್ತಾ ಇದ್ದೀನಿ. ಈಗ ಇಡೀ ಬೆಂಗಳೂರಲ್ಲಿ ನಾನು ಒಬ್ಳೇ ಆಗಿದ್ದು ಶಾಸಕಿ. 2ನೇ ಸತಿ ಗೆದ್ದಾದ್ಮೇಲೆ ಮೋಸ ಮಾಡಿ ನನಗೆ ಮಾಡಿದ್ರು ಕೋಟಿ ಮೋಸ. ನಾನೀಗ ಹೆಚ್ಚು ಮಾತಾಡ್ಲಿಕ್ಕೆ ಹೋಗಲ್ಲ. ಈಗೊಂದು ನಾವು ಕೇಂದ್ರ ಸರ್ಕಾರದ ವಿರುದ್ಧ ಒಂದು ಪ್ರತಿಭಟನೆ ಸಹ ನಾವು ಹಮ್ಮಿಕೊಂಡಿದ್ದೀವಿ. ಈ ಬೆಲೆ ಏರಿಕೆನ ಕಡಿಮೆ ಮಾಡಬೇಕು ಅಂತ. ಹಾಗಾಗಿ ಈಗ
ನಾನು ಮತ್ತೊಮ್ಮೆ ಎಲ್ಲರಿಗೂ ಶುಭವನ್ನು ಕೋರಿ ಧನ್ಯವಾದ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.